ಹಾಯ್ ಮೈ ಡಿಯರ್ ಪ್ರಿಷಿಯಸ್ ಪರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನೋ ಈಗಿನ ಜನ್ರೇಷನಲ್ಲಿ ಎಲ್ಲರೂ ಹೇರ್ ಫಾಲ್, ಹೇರ್ ಥಿನ್ನಿಂಗ್, ಹೇರ್ಸ್ ಅಂತ ಸಮಸ್ಯೆನ ಫೇಸ್ ಮಾಡ್ತಾ ಇರ್ತೀರಾ. ಇವತ್ತು ನಾನು ಸೂಪರ್ ಸ್ಪೆಷಲ್ ಹೆಲ್ತಿ ಆ್ಯಂಡ್ ಟೇಸ್ಟಿ ಹೇರ್ ಹೆಲ್ತ್ ಸ್ಪೆಷಲ್ ಲಡ್ಡು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ಲಡ್ಡು ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಫ್ರೆಶ್ ಕರಿ ಲೀವ್ಸ್. ಹೇರ್ ಫಾಲ್, ವೀಕ್ ಹೇರ್ ಥಿನ್ನಿಂಗ್, ಸ್ಕಿನ್ ಡಲ್ ಆಗಿದ್ದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಈ ನ್ಯಾಚುರಲ್ ರೆಸಿಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಶುಗರ್ ಇಲ್ಲ, ಕಂಪ್ಲೀಟ್ಲಿ ನ್ಯಾಚುರಲ್ ಸ್ವೀಟ್ನೆಸ್. ಸೊ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಈ ರೆಸಿಪಿ ನೋಡೋಣ. ಫಸ್ಟ್ ನಾನು ಫ್ರೆಶ್ ಕರಿ ಲೀಫ್ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಕಂಪ್ಲೀಟ್ಲಿ ಡ್ರೈ ಮಾಡಬೇಕು, ಯಾಕಂದರೆ ಮಾಯಿಶ್ಚರ್ ಇದ್ದರೆ ಸ್ಟೋರೇಜ್ ಲೈಫ್ ಕಮ್ಮಿ ಆಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಆರ್ಗ್ಯಾನಿಕ್ ಕರಿ ಲೀಫ್, ನಮ್ಮ ತೋಟದಲ್ಲೇ ಬೆಳೆದಿರೋದಿದು. ಸೊ ನನಗೆ ಡ್ರೈ ಮಾಡೋಕ್ಕೆ ಟೈಮ್ ಸಿಗಿಲ್ಲ, ಸೊ ನಾನು ವಾಶ್ ಮಾಡಿ ಅದನ್ನು ಹಾಗೆ ಹಾಕ್ಕೊಂಡಿದ್ದೀನಿ. ನೀವು ಡ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ, ಸೊ ನೀವು ಲಾರ್ಜರ್ ಟೈಮ್ ಗಂಟ ಸ್ಟೋರ್ ಮಾಡ್ಬೋದು. ಇದು ನಾನು ಲೈಕ್ 1 ವೀಕ್ ಗಂಟ ಆರಾಮಾಗಿ ಸ್ಟೋರ್ ಮಾಡಿದೆ. ಇವಾಗ ಕರಿ ಲೀಫ್ನ ಚೆನ್ನಾಗಿ ನಾವು ಪ್ಯಾನಲ್ಲಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡೋದ್ರಿಂದ ಕರಿ ಲೀವ್ಸ್ ಕ್ರಿಸ್ಪಿ ಆಗುತ್ತೆ ಮತ್ತು ರಾ ಸ್ಮೆಲ್ಲೆಲ್ಲ ಹೋಗುತ್ತೆ. ಪ್ಲಸ್ ಇದನ್ನ ಮಿಕ್ಸ್ ಮಾಡೋಕ್ಕೂ ನಮಗೆ ಈಸಿ ಆಗುತ್ತೆ. ಮೀನ್ ಟೈಮ್ ಬನ್ನಿ ಸ್ವಲ್ಪ ಇದರದ್ದು ಅಡ್ವಾಂಟೇಜ್ ತಿಳ್ಕೊಳ್ಳೋಣ. ಕರಿ ಲೀವ್ಸ್ ಏರ್ ಗ್ರೋತ್ಗೆ ತುಂಬಾ ಫೇಮಸ್. ಇದರಲ್ಲಿ ಐರನ್, ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ ಬಿ, ಬಿಟಾ ಕ್ಯಾರೋಟೈನ್ ಎಲ್ಲ ಇರುತ್ತೆ. ಇದು ಹೇರ್ ರೂಟ್ನ ಸ್ಟ್ರಾಂಗ್ ಮಾಡುತ್ತೆ, ಪ್ರೀಮೆಚೂರ್ ಗ್ರೇಯಿಂಗ್ನ ರಿಡ್ಯೂಸ್ ಮಾಡುತ್ತೆ, ಏರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಹೇರ್ ಡೈಜೆಷನ್ ಆ್ಯಂಡ್ ಬ್ಲಡ್ ಪ್ಯೂರಿಫಿಕೇಷನ್ಗೂ ಕೂಡ ಇದು ಸೂಪರ್. ನೆಕ್ಸ್ಟ್ ನಾನು 1 ಬೌಲ್ ಆಗೋಷ್ಟು ಆಲ್ಮಂಡ್ ತೊಗೊಂಡಿದ್ದೀನಿ. ಸೊ ನೀವು ಎಷ್ಟು ಕರಿ ಲೀವ್ಸ್ ತೊಗೊಂಡಿದ್ದೀರಾ ನೋಡಿಕೊಂಡು ಅದ್ರ ಪ್ರಕಾರ ಆಲ್ಮಂಡ್ಸ್ ತೊಗೋಬೇಕು. ಸೊ ಬಿಕಾಸ್ ಫ್ಲೇವರ್ನ ಬ್ಯಾಲೆನ್ಸ್ ಮಾಡಬೇಕು, ಕರಿ ಲೀಫ್ ಫ್ಲೇವರ್ ತುಂಬಾ ಬರಬಾರ್ದು. ಸೊ ಆಲ್ಮಂಡ್ ರಿಚ್ ಇನ್ ಪ್ರೋಟೀನ್, ಹೆಲ್ದಿ ಫ್ಯಾಟ್ ಮತ್ತು ವಿಟಮಿನ್ ಇ ಸ್ಕ್ಯಾಲ್ಪ್ಗೆ ನರಿಶ್ಮೆಂಟ್ ಕೊಡುತ್ತೆ, ಏರ್ಗೆ ಶೈನ್ ಇಂಪ್ರೂವ್ ಮಾಡುತ್ತೆ, ಮೆಮೊರಿ ಮತ್ತು ಸ್ಕಿನ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಹೇರ್ ಇಶ್ಯೂಸ್ ಇರೋರು ಡೈಲಿ ಮಾರ್ನಿಂಗ್ ಎಂಟಿ ಸ್ಟೊಮಕಿಗೆ ಮಿನಿಮಮ್ 10 ಕರಿ ಲೀವ್ಸ್ ಆದರೂ ತಿನ್ನಬೇಕು. ಬಟ್ ಸ್ವಲ್ಪ ಜನರಿಗೆ ಅದರದ್ದು ಫ್ಲೇವರ್ ಟೇಸ್ಟ್ ಇಷ್ಟ ಆಗಲ್ಲ, ಅಂಥವ್ರು ಈ ಥರ ಲಡ್ಡುನೂ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡು ಡೈಲಿ 2 ತೊಗೋಬೋದು. ರೋಸ್ಟ್ ಆಗಿದೆ, ಸೊ ಇದನ್ನ ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನಾನು ಇವಾಗ 1 ಕಪ್ ರಾ ಕೊಕೊನಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಡ್ರೈ ರೋಸ್ಟ್ ಮಾಡಬೇಕು, ಯಾಕಂದರೆ ನಾವು ಈ ಲಡ್ಡುನ ತುಂಬ ಟೈಮ್ ಸ್ಟೋರ್ ಮಾಡೋದ್ರಿಂದ ಆ ಮಾಯಿಶ್ಚರ್ಗೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಬೇಕಾದ್ರೆ ಕೊಬ್ಬರಿನೂ ಆ್ಯಡ್ ಮಾಡ್ಕೋಬೋದು. ಸೊ ಈ ಕೊಕೊನಟ್ ರೆಡ್ಯೂಸಸ್ ಡ್ರೈ ಹೇರ್, ಕಂಟ್ರೋಲ್ಸ್ ಫ್ರೀಸ್, ಸ್ಪ್ಲಿಟ್ ಎಂಡ್ಸ್ನ ಕೂಡ ಪ್ರಿವೆಂಟ್ ಮಾಡುತ್ತೆ. ಕೊಕೊನಟ್ಟಲ್ಲಿ ಹೆಲ್ದಿ ಫ್ಯಾಟ್ಸ್ ಇದೆ, ಫೈಬರ್ ರಿಚ್, ಇದು ಬಾಡಿಗೆ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಮತ್ತು ಹೇರ್ ಡ್ರೈನೆಸ್ನ ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ನೀವು ಡಯಟ್ನಲ್ಲಿ ಇದ್ದರೆ ಹೆಲ್ದಿ ಫ್ಯಾಟ್ಸ್ ಆಗಿ ಕೊಕೊನಟ್ನ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ನಿಮ್ಮ ಜಾಯಿಂಟ್ನೂ ಸ್ಟ್ರಾಂಗ್ ಆಗಿಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈಗ ನಾನು ರೋಸ್ಟ್ ಮಾಡ್ಕೊಂಡಿರೋ ಕರಿ ಲೀವ್ಸ್, ಆಲ್ಮಂಡ್ಸ್ ಮತ್ತು ಕೊಕೊನಟ್ನ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ನೆಸ್ಗೆ ಶುಗರ್ ಯೂಸ್ ಮಾಡ್ತಾ ಇಲ್ಲ, ಇನ್ಸ್ಟೆಡ್ ಆಫ್ ದಟ್ ನಾನು ಡೇಟ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಡೇಟ್ಸ್ ನ್ಯಾಚುರಲಿ ಸ್ವೀಟ್ ಆಗಿರುತ್ತೆ, ಐರನ್ ರಿಚ್ ಇದೆ, ಸ್ಪೆಷಲಿ ವುಮೆನ್ಸ್ಗೆ ಎನರ್ಜಿ ಆ್ಯಂಡ್ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏರ್ ಲಾಸ್ ಸಮ್ಟೈಮ್ಸ್ ಐರನ್ ಡಿಫಿಷಿಯನ್ಸಿಯಿಂದ ಕೂಡ ಬರುತ್ತೆ. ಸೊ ಡೇಟ್ಸ್ ಸೂಪರ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಬಟ್ ನೀವು ಡೇಟ್ಸ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕಾ ಇಲ್ಲ ಮೀಡಿಯಮ್ ಬೇಕಾ ಇಲ್ಲ ಸ್ವಲ್ಪ ಸ್ವೀಟ್ ಸಿಕ್ಕಿದ್ರೆ ಸಾಕಂತ ನೋಡಿಕೊಂಡು ಅದ್ರ ಪ್ರಕಾರ ನೀವು ಕ್ವಾಂಟಿಟಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಈ 3 ಇಂಗ್ರೀಡಿಯೆಂಟ್ಸ್ನ ಬ್ಲೆಂಡ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಸ್ಮೂತ್ ಪೌಡರ್ ಬೇಡ, ಸ್ವಲ್ಪ ಟೆಕ್ಸ್ಚರ್ ಇರಲಿ, ಅಂದರೆ ತರಿ ಇರಲಿ ಲಡ್ಡು ಕನ್ಸಿಸ್ಟೆನ್ಸಿಗೆ. ಆಮೇಲೆ 1-2 ರೌಂಡ್ಸ್ ನಾನು ಮಿಕ್ಸಿ ಮಾಡಿಕೊಂಡು ಅದು ಒಂದು ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಇಲ್ಲಿ ನಾನು ಡೇಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 4 ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಸೊ ಡೇಟ್ಸಿಂದ ಹೇರ್ ಬೆನಿಫಿಟ್ಸ್ ಏನೇನಿದೆ ನೋಡೋಣ. ಸೊ ಇದು ಹೇರ್ ಥಿನ್ನಿಂಗ್ನ ರೆಡ್ಯೂಸ್ ಮಾಡುತ್ತೆ, ಐರನ್ ಡಿಫಿಷಿಯನ್ಸಿಯಿಂದ ವೀಕ್ ಹೇರ್ಸ್ ಆಗಿದ್ದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ. ಸೊ ನಾವು ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿಗೆ ನಾನು ರುಬ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ತರಿ ಇದೆ, ತುಂಬ ಸ್ಮೂತು ಇಲ್ಲ. ನೆಕ್ಸ್ಟ್ ನಾನು 2-3 ಸ್ಪೂನ್ ಪ್ಯೂರ್ ಗೀ ಆ್ಯಡ್ ಮಾಡ್ತಾ ಇದ್ದೀನಿ. ಗೀ ಬಾಡಿಗೆ ಹೆಲ್ದಿ ಫ್ಯಾಟ್ಸ್ ಕೊಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಆ್ಯಂಡ್ ಏರ್ ಹೈಡ್ರೇಷನ್ಗೆ ಹೆಲ್ಪ್ ಆಗುತ್ತೆ, ಪ್ಲಸ್ ಲಡ್ಡು ಬೈಂಡಿಂಗಿಗೆ ಕೂಡ ಪರ್ಫೆಕ್ಟ್ ಇದು. ಈಗ ಸ್ಮಾಲ್ ಪೋರ್ಷನ್ ತಗೊಂಡು ಲಡ್ಡು ಶೇಪ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಸೂಪರ್ ಹೆಲ್ತಿ, ಗ್ಲಾಸಿ ಆ್ಯಂಡ್ ಯಮ್ಮಿ ಹೇರ್ ಹೆಲ್ತ್ ಲಡ್ಡು ರೆಡಿಯಾಗಿದೆ. ಆನೆಸ್ಟ್ಲಿ ಟೇಸ್ಟ್ ತುಂಬ ಅಮೇಝಿಂಗ್ ಇದೆ. ಹೆಲ್ದಿ ಅಂದರೆ ಬ್ಲ್ಯಾಂಡ್ ಅಂತ ಅಲ್ಲ,
ಲಡ್ಡು ಕಿಡ್ಸ್ಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಕಿಡ್ಸ್ಗೂ ಕೊಡಬಹುದು. ಇಟ್ಸ್ ವೆರಿ ಗುಡ್ ಫಾರ್ ದೆಮ್. ಹೇರ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇದು. ಡೈಲಿ ಒಂದು ಲಡ್ಡು ತಿನ್ನಿ, ಎಸ್ಪೆಷಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಬಾಡಿಗೆ ಸ್ಟ್ರೆಂತ್ ಸಿಗುತ್ತೆ, ಹೇರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಎನರ್ಜಿ ಕೂಡ ಸೂಪರ್ ಇರುತ್ತೆ. ಬೈ ಚಾನ್ಸ್ ನಿಮಗೆ ಈ ಥರ ಲಡ್ಡು ತಿನ್ನೋಕ್ಕಾಗಲ್ಲ, ಸ್ವೀಟ್ನೆಸ್ ಯೂಸ್ ಮಾಡಲ್ಲ, ನೀವು ಡಯಾಬಿಟಿಕ್ ಇಲ್ಲ ಡೇಟ್ಸ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಇನ್ನೂ ಬೇರೆ ಬೇರೆ ರೆಸಿಪೀಸ್ ಇದೆ ಕರಿ ಲೀವ್ಸ್ದು. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿ ಬೇಕಂದರೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೆಸಿಪಿನ ಮಾಡಾಕ್ತೀನಿ. ಸೊ ನೀವು ಈ ಲಡ್ಡೂಸ್ನ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಲೈಕ್ 1 ವೀಕ್ 3 ವೀಕ್ಸ್ ಗಂಟ ಯೂಸ್ ಮಾಡ್ಬೋದು. ನಾನು 1 ವೀಕ್ ಮಾಡಿಟ್ಕೊಳ್ತೀನಿ. ಪ್ರತಿ 1 ವೀಕಿಗೂ ಒಂದು ಫ್ರೆಶ್ ಬ್ಯಾಚ್ ಮಾಡ್ಕೊಳ್ತೀನಿ. ನಿಮ್ಮ ಕನ್ವೀನಿಯೆಂಟ್ ಪ್ರಕಾರ ನೀವು ಮಾಡ್ಕೋಬಹುದು. ಇಫ್ ಯು ಲೈಕ್ ದಿಸ್ ಹೆಲ್ದಿ ರೆಸಿಪಿ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಲ್ದಿ ಹೋಮ್ ಮೇಡ್ ರೆಸಿಪಿಗೆ ಈ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. See you in next vlog. Bye my dear precious pearls. Love you all. Take care.